ಇನ್ನು ಗಲ್ಫ್ ಯುದ್ಧದ ಎಫೆಕ್ಟ್ ಪಾತಾಳಕ್ಕೆ ಹೂವಿನ ಬೆಲೆ ಕುಸಿತವನ್ನ ಕಂಡಿದೆ. ಬೀದರ್ನ ಹೂ ಬೆಳೆಗಾರರಿಗೆ ಯುದ್ಧದ ಎಫೆಕ್ಟ್ ತಟ್ತಾ ಇದೆ. ಬೀದರ್ನ ಹೂ ಬೆಳೆಗಾರರಿಗೆ ತಟ್ಟಿದ ಯುದ್ಧದ ಎಫೆಕ್ಟ್. ಮಲ್ಲಿಗೆ ಹೂ, ಗುಲಾಬಿ ಹೂ ಸೇರಿ ವಿವಿಧ ಹೂಗಳ ಬೆಲೆ ಕುಸಿತವನ್ನ ಕಾಣ್ತಾ ಇದೆ. ವಿವಿಧ ದೇಶಗಳಿಗೆ ರಫ್ತಾಗ್ತಿದ್ದಂತಹ ಹೂಗಳು ದಿಢೀರ್ ಕುಸಿತವನ್ನ ಕಾಣ್ತಾ ಇರುವಂತದ್ದು. ಮಲ್ಲಿಗೆ ಹೂಗೆ 1 ಕೆಜಿಗೆ 700ರಿಂದ 800 ರೂಪಾಯಿ ಇತ್ತು. ಆದ್ರೆ ಈಗ 200ರಿಂದ 300ಕ್ಕೆ ಕುಸಿತವನ್ನ ಕಾಣ್ತಾ ಇದೆ ಮಲ್ಲಿಗೆ ಹೂ. ಗುಲಾಬಿ ಹೂ ಕೂಡ 400 ರೂಪಾಯಿ ಇತ್ತು, ಈಗ 100 ರೂಪಾಯಿಗೆ ಕುಸಿತವನ್ನ ಕಾಣ್ತಾ ಇದೆ. ಗಲ್ಫ್ ಯುದ್ಧದ ಎಫೆಕ್ಟ್ ನಿಂದ ಹೂವಿನ ಬೆಲೆ ಪಾತಾಳಕ್ಕೆ ಕುಸಿತವನ್ನ ಕಾಣ್ತಾ ಇದೆ. ಬೀದರ್ನ ಹೂ ಬೆಳೆಗಾರರಿಗೆ ಯುದ್ಧದ ಎಫೆಕ್ಟ್ ತಡ್ತಾ ಇದೆ. ಇದೀಗ ನೋಡಿ, ಒಂದ್ ಕಡೆನಲ್ಲಿ ಕೇವಲ ನಮಗೆ ಗ್ಯಾಸ್ ಅಭಾವ ಅಷ್ಟೇ ಉಂಟಾಗ್ತಾ ಇಲ್ಲ ಅಥವಾ ಆಟೋ ಚಾಲಕರಿಗೆ ಅಷ್ಟೇ ತೊಂದರೆ ಆಗ್ತಾ ಇಲ್ಲ, ಅದನ್ನ ಹೊರತುಪಡಿಸಿ ರೈತರಿಗೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಎಫೆಕ್ಟ್ ತಟ್ಟಿದೆ. ಇದೀಗ ಬೆಳೆಯನ್ನ ಬೆಳೆದಿದ್ರು, ಹೂ ಬೆಳೆಯನ್ನ ಬೆಳೆದಿದ್ದಂಥದ್ದು, ಗುಲಾಬಿ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಬೆಳೆ ಬೆಳೆದಿದ್ರು. ಮುಂಚೆ ಮಲ್ಲಿಗೆ ಎಲ್ಲ ಕೆಜಿಗೆ 800ರಿಂದ 800 ರೂಪಾಯಿ ಇತ್ತು. ಆದ್ರೆ ಈಗ ಬರೀ 400 ರೂಪಾಯಿ. ಏನ್ ಮಾಡ್ಬೇಕು ರೈತರು? ಗೊತ್ತಿಲ್ಲ, ಯಾವ ವರ್ಷನೂ ಈ ಥರ ಆಗಿಲ್ಲ. ಈ ವರ್ಷ ಆಟೋಮೆಟಿಕಲಿ ರೇಟ್ ಡೌನ್ ಆಯ್ತು ಸರ್. ಈಗ ಒಂದು ವಾರದಲ್ಲಿ ಹೀಗೆ ಹೂವೇ ಕಡ್ದಿಲ್ಲ, ನಿನ್ನೆ ಕಡ್ದೀವಿ, ಬಟ್ ಅದು ರೇಟ್ ಸಿಗಲಿಲ್ಲ. ಹಾಫ್ ರೇಟ್ನು ಯಾರು ಕೇಳೋರಿಲ್ಲ, ಆ ಥರ ಆಗಿದೆ ಸರ್. ಯಾವ್ಯಾವ ಹೂವು ಸರ್? ಸರ್ ಮಲ್ಲಿಗೆ, ಈ ಬೇಲಿಯ ಹೂ ಇದೆ, ಶಾವಂತಿ ಮತ್ತು ಗುಲಾಬಿ ಹೂವು, ಈ ಥರ 3-4 ಹೂವು. ಮತ್ತು ಸೀಸನ್ ಪ್ರಕಾರ ಬೇರೆ ಬೇರೆ ಹೂವು ಮಳೆಗಾಲದಲ್ಲಿ ಬೇರೆ ಇರುತ್ತೆ. ಚೆಂಡು ಹೂವು ಇರುತ್ತೆ, ಶಾವಂತಿ, ಗುಲಾಬಿ ಹೂ ರೇಟ್ ಸರ್ ಮಾರ್ಕೆಟ್ ಬೇಡಿಕೆ ಥರ ರೇಟ್ ಅಪ್ ಆ್ಯಂಡ್ ಡೌನ್ ಆಗ್ತದೆ ಸರ್. ಇವಾಗ 200, 250 ನಾರ್ಮಲಿ ರೇಟ್ ಸರ್ ಹೈದ್ರಾಬಾದು. ಈ ಲೋಕಲಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ವಾರ್ ಎಫೆಕ್ಟ್ನಿಂದ ಇವಾಗ ಯಾರು ಕೇಳೋರೇ ಇಲ್ಲ, ಆ ಥರ ಆಗಿದೆ ಸರ್. ಈಗ ಹೈದ್ರಾಬಾದ್ ನಾವು ಕಳಿಸಿದ್ವಿ, ಲೋಡ್ ಮಾಡಿ ಕಳಿಸಿದ್ವಿ ಅಂತಂದ್ರೂ ಅಲ್ಲಿ ಎಲ್ಲ ಕೇಳೋರಿಲ್ಲ. ಏನು ಅವ್ರ ಬೀಟ್ ಇರುತ್ತೆ, ಆ ಬೀಟ್ ಪ್ರಕಾರ ನಾವು ಕೊಟ್ಟು ಬರಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ ಸರ್. ನೋಡಿದ್ದು ಏನು ವಾರ ಒಂದುವರೆ ತಿಂಗಳು ಅವತ್ತಿಂದ ಇವತ್ತು ಮಾರ್ಕೆಟ್ ಡೌನ್ ಆಗಿಬಿಟ್ಟಿದೆ. ಏನು ಮಾರ್ಕೆಟ್ ಇಲ್ಲ. ಅಷ್ಟು ಒಯ್ದ್ರೂ ಫಸ್ಟ್ ಬೀದರ್ ಹೋಯ್ತು, ಬೀದರ್ ಗುಲ್ಬರ್ಗ ಹೈದ್ರಾಬಾದ್ ಹೋಯ್ತು. ಎಲ್ಲಿ ಒಯ್ದ್ರೂ ಇದಕ್ಕೆ ಏನು ಕುಸಿತ ಹೋಗೋದು ಬೇಳೆ ಇಲ್ಲ ಎಫೆಕ್ಟಿಂದ ಆಯಿತು. ಇದು ವಿದ್ಯುತ್ ಆದರೆ ಅದನ್ನ ಎಫೆಕ್ಟೇ ಬೀಳಿದ್ರು. ಇಷ್ಟು ದಿವಸ ಒಮ್ಮೆ ಆಗಿಲ್ಲ, ಈ ಸಲ ಫಸ್ಟ್ ಟೈಮ್ ಹಿಂಗೆ ಮಾರ್ಕೆಟ್ ಕುಸಿದ್ದು. ನಮ್ಮೂರಂತೂ 200 ಎಕರೆ ಹೂವಿನ ಬನನೇ ಇದೆ. ಇದ್ರ ಮೇಲೆ ರೈತರ ಜೀವನ 90% ಇದ್ರ ಮೇಲೆ ನಮ್ಮ ಜೀವನ ನಡೀತದೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗಲಿ, ಯಾರು ಶಾಸಕರಾಗಲಿ, ಸರ್ಕಾರ ಆಗಲಿ ಉನ್ನತ ಏನಾರ ರೈತರ ಕಷ್ಟಕ್ಕೆ ಸ್ಪಂದಿಸನೆ ಮಾಡಬೇಕಂತ ತಮ್ಮ ಮುಖಾಂತರ. ಸರ್ ಮೊದಲ ಮೊಗರ ಎಷ್ಟಾಗಿದೆ ಸರ್? ಮೊದಲ 1-2 ತಿಂಗಳ ಹಿಂದೆ ಚಂದ ರೇಟ್ ಇತ್ತು ಸರ್. ಎಷ್ಟು ಸರ್? ಮತ್ತು 200 kg ಅಂದರೂ ನಂಗೆ ತರಿ ನಿಂಗೆ ತರಿ ಅಂತಾರೆ ಹೂವಿನ ಮಾಲಕರು. ದುಕಾನಕ್ಕೆ ಒಯ್ತಿಗೆ ತಗ ನಂಗೆ ಕೊಡ್ರಿ ನನಗೆ ಕೊಡ್ರಿ ಅಂತರು. ಈಗ ಒಂದು ತಿಂಗಳವರೆ ಆಯಿತು. ಯಾವ ನೋಡಿದ್ದು ಈಗ ಒಂದು ತಿಂಗಳವರೆ ಆಯಿತು. ಯಾವ ವಾರ ಬಂದ ಕೊಟ್ಟು ಯಾರು ಕೇಳೋಣ ಹೊಂಟಾರ, ಯಾರು ಹೈದ್ರಾಬಾದ್ ಹೋಯ್ದ್ರು ಅದು ಟ್ರಾನ್ಸ್ಪೋರ್ಟಿಂಗ್ ಕಿರಾಯಿನೂ ಆಗ ಹೊಂಟಾರ. ನಮ್ಮ ಲೇಬರ್ ಇಲ್ಲಿ ಇಟಚ್ಚಿ JCB ಹಚ್ಚಬೇಕು, ಇದು ಎಲ್ಲ ಸಣ್ಣ ಟಿಲ್ಲರ್ ಹಚ್ಚಬೇಕು, ಲೇಬರ್ ಕೇಳಬೇಕಿಲ್ಲ ನೋಡಿರಿ. ತಮ್ಮ ಮುಖಾಂತರ 20 ಮಂದಿ ಸರಿ ಕೇಳ್ತಾರೆ, 600 ಬೇಕು ಅವ್ರಿಗೆ. ನೋಡಿದ್ದು ಏನು ವಾರ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದಾಗಿ ಎಲ್ರಿಗೂ ಕೂಡ ಸಂಕಷ್ಟ ಅನ್ನೋದು ಎದುರಾಗ್ತಾ ಇದೆ. ಇದೀಗ ಹೂ ಕೂಡ ರಫ್ತಾಗ್ತಾ ಇತ್ತು, ಆಮದು ಆಗ್ತಾ ಇತ್ತು. ಅದರಿಂದ ನಮ್ಮ ದೇಶದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ರೈತರು ಖುಷಿ ಪಡ್ತಾ ಇದ್ರು. ಆದ್ರೆ ಇದೀಗ ಹೂವಿನ ಬೆಲೆ ದಿಢೀರನೆ ಕುಸಿತವನ್ನ ಕಾಣ್ತಾ ಇದೆ. ಮಲ್ಲಿಗೆ ಹೂವಂತೂ 700 ರೂಪಾಯಿ ಇದ್ದಿದ್ದಂತೂ ಬರೀ 400 ರೂಪಾಯಿಗೆ ಇಳಿಕೆಯನ್ನ ಕಂಡಿದೆ. ಹಾಗಾಗಿ ರೈತರು ಕಂಗಾಲಾಗಿದ್ದಾರೆ.